ಕದಿರೆ ರೆಮ್ಮವೆಯ ಒಂದು ವಚನ. ಎನ್ನ ಸ್ಥೂಲ ತನುವೆ ಬಸವಣ್ಣನಯ್ಯ, ಎನ್ನ ಸೂಕ್ಷ್ಮ ತನುವೆ ಚನ್ನ ಬಸವಣ್ಣನಯ್ಯ, ಎನ್ನ ಕಾರಣ ತನುವೆ ಪ್ರಭುದೇವರಯ್ಯ, ಇಂತಿವರ ಕರುಣದಿಂದಲಾನು ಬದುಕಿದನಯ್ಯ, ಕದಿರೆ ರೆಮ್ಮಿಯೊಡೆಯ ಗುಮ್ಮೇಶ್ವರ. 12ನೇ ಶತಮಾನದ ನಿಷ್ಠಾವಂತ ಕಾಯಕ ಜೀವಿ ಕದಿರೆ ರೆಮ್ಮವೆ. ಈಕೆ ರಾಟೆಯಿಂದ ನೂಲು ತೆಗೆಯುವಂತಹ ವೃತ್ತಿಯನ್ನು ಮಾಡ್ತಿದ್ದಂಥವಳು. ಈಕೆಯ 4 ವಚನಗಳು ದೊರಕಿವೆ. ಈ ವಚನದಲ್ಲಿ ಹೆಣ್ಣಿನ ಸಂವೇದನೆಗೆ ವಚನ ಪರಂಪರೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಡ್ತು ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತಾಳೆ. ಯಾಕೆಂದರೆ ಇದುವರೆಗೂ ಮನುಸಂಸ್ಕೃತಿಯ ವ್ಯವಸ್ಥೆಯ ಒಳಗಡೆ ಮಹಿಳೆಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ನೀಡಿರಲಿಲ್ಲ. ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹಂತಿ ಅನ್ನುವಂಥದ್ದು ಒಂದು ಸಿದ್ಧಾಂತವಾಗಿತ್ತು. ಆದರೆ ವಚನ ಚಳವಳಿ ಮಹಿಳೆಯನ್ನು ಮನೆಯಿಂದ ಹೊರಗಡೆ ತಂದುದಲ್ಲದೆ ತನ್ನ ಭಾವನೆಗಳನ್ನು ಹೇಳಿಕೊಳ್ಳುವಂತಹ ಒಂದು ಸ್ವಾತಂತ್ರ್ಯವನ್ನು ವಚನ ಪರಂಪರೆ ದೊರಕಿಸಿಕೊಡ್ತು ಅನ್ನುವಂಥದ್ದು. ಹಾಗಾಗಿ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ವಿಧಿಸಿದಂತಹ ಎಲ್ಲ ರೀತಿಯ ನಿರ್ಬಂಧಗಳನ್ನು ವಚನ ಚಳವಳಿ ಬಹಿರಂಗವಾಗಿಯೇ ತಿರಸ್ಕಾರವನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಈಕೆ ಹೇಳ್ತಾಳೆ, ನನ್ನ ದೊಡ್ಡ ದೇಹ ಕೂಡ ಬಸವಣ್ಣ, ಸಣ್ಣ ದೇಹ ಕೂಡ ಬಸವಣ್ಣ, ನಿಮಿತ್ತ ದೇಹ ಕೂಡ ಅಲ್ಲಮ ಪ್ರಭುದೇವರು ಅಂತೇಳಿ. ಅಂದರೆ ಯಾವುದೋ ಒಂದು ವಿಶೇಷವಾದದ್ದನ್ನು ಸಾಧನೆ ಮಾಡಲಿಕ್ಕೋಸ್ಕರವಾಗಿಯೇ ಈ ದೇಹ ನಿರ್ಮಾಣ ಆಗಿರತಕ್ಕಂಥದ್ದು. ವಚನ ಪರಂಪರೆಯ ಒಳಗಡೆ ಬಸವಾದಿ ಶಿವಶರಣರೆಲ್ಲರ ಮುಖ್ಯ ಉದ್ದೇಶವೇ ಸಮಾನತೆಯ ಸಮಾಜವನ್ನು ಕಟ್ಟಬಯಸುವಂಥದ್ದು. ಹಾಗಾಗಿ ಅಲ್ಲಿ ಸ್ತ್ರೀ ಪುರುಷರಾಗಿರಲಿ ಯಾವುದೇ ರೀತಿಯ ಭೇದ ಭಾವ ಇರಬಾರದು ಅನ್ನುವಂಥದ್ದು ಅವರ ಸಿದ್ಧಾಂತ ಕೂಡ ಆಗಿತ್ತು ಅಂತೇಳಿ. ಹಾಗಾಗಿ ಬಸವಾದಿ ಶರಣರೆಲ್ಲರ ಪ್ರಭಾವ ನನ್ನ ಮೇಲೆ ಆಗಿದೆ ಅಂತೇಳಿ ಕದಿರೆ ರೆಮ್ಮವೆ ಒಪ್ಕೊಳ್ತಾ ಹೋಗ್ತಾರೆ. ಈ ಅನುಭವ ಮಂಟಪದಲ್ಲಿ ಯಾರೆಲ್ಲ ಶರಣೆಯರಿದ್ದರೂ ಅವರೆಲ್ಲರ ದೇಹ ಮಾತ್ರ ಬೇರೆ ಆಗಿರ್ಬೋದು, ಆದರೆ ಅವರ ಆತ್ಮ ಮಾತ್ರ ಒಂದು ಸಮಾನತೆಯ ಉದ್ದೇಶಕ್ಕಾಗಿ ಸದಾಕಾಲ ತುಡಿತಾ ಇತ್ತು ಅನ್ನುವಂಥದ್ದು ಅಷ್ಟೇ ಸತ್ಯ ಅನ್ನುವಂಥದ್ದನ್ನು ನಾವು ನಂಬಬೇಕು. ಅಲ್ಲಿದ್ದಂತಹ ಶರಣರೆಲ್ಲ ಅತಿ ಶ್ರೇಷ್ಠರಾಗಿದ್ದರು. ಅವರೆಲ್ಲ ಮಾನವತ್ವದ ಗುಣವನ್ನು ಇಡೀ ಸಮುದಾಯದಲ್ಲಿ, ಇಡೀ ನಾಡಿನ ತುಂಬ ಬೆಳಗುವಂತಹ ಉದ್ದೇಶವನ್ನು ಹೊಂದಿದ್ರು ಅಂತೇಳಿ. ಹಾಗಾಗಿ ರೆಮ್ಮವ ಹೇಳ್ತಾಳೆ, ಇಂತಹ ಶರಣರೆಲ್ಲರ ಒಡನಾಟದಿಂದ ಸಹವಾಸದಿಂದ ನಾನು ಬದುಕಿದ್ದೇನೆ ಅಂತೇಳಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಮಹಿಳೆಗೆ 12ನೇ ಶತಮಾನದಲ್ಲಿ ಎಷ್ಟು ಪ್ರಮಾಣದ ಸ್ವಾತಂತ್ರ್ಯ ಸಮಾನತೆ ಸಿಕ್ಕಿತ್ತು. ವಚನ ಪರಂಪರೆ ಇಲ್ಲಿ ರೆಮ್ಮವೆಯ ಮೂಲಕ ನಾನು ಬದುಕಿದೆ ಅಂತೇಳಿ ಹೇಳಿಕೊಳ್ಳುವ ಮೂಲಕ ಹೋಗಿದ್ದಾಳೆ ಅಂತಂದರೆ ಸ್ತ್ರೀ ಪುರುಷರ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ತಮ್ಮ ಅನುಭವಗಳನ್ನು ಅಭಿವ್ಯಕ್ತಗೊಳಿಸಿಕೊಳ್ಳಲಿಕ್ಕೆ ಮುಕ್ತವಾದ ಸ್ವಾತಂತ್ರ್ಯವನ್ನು ನೀಡಿತ್ತು ಅಂತೇಳಿ ತಿಳ್ಕೊಳ್ತಾ ಹೋಗ್ಬೋದಾಗಿದೆ. ಅದರ ಜೊತೆಗೆ ಆ ತಳ ಸಮುದಾಯದ ಅನುಭವಗಳನ್ನು ಬಿತ್ತರಗೊಳ್ಳಲಿಕ್ಕೂ ಕೂಡ ಒಂದು ವೇದಿಕೆಯಾಗಿ ವಚನ ಪರಂಪರೆ ಮಾರ್ಪಟ್ಟಿತ್ತು ಅಂತನ್ನುವಂಥದ್ದು. ಹಾಗಾಗಿ ರೆಮ್ಮವೆ ಈ ಒಂದು ವಚನದ ಮೂಲಕ ಶರಣ ಪರಂಪರೆಯಲ್ಲಿ ಸ್ತ್ರೀಯರಿಗೆ ಒದಗಿದಂತಹ ಸ್ವಾತಂತ್ರ್ಯ, ಸ್ತ್ರೀಯರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಷ್ಟು ಮಾತ್ರವಲ್ಲದೆ ಸ್ತ್ರೀ ಪುರುಷರಿಗೂ ಕೂಡ ಸಮಾಜದಲ್ಲಿ ಸಮಾನವಾದ ಸ್ಥಾನಮಾನಗಳು ಹಂಚಿಕೆ ಆಗಬೇಕು ಅಂತೇಳಿ ಅವರು ಒಪ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಇಡೀ ವಿಶ್ವ ಸಾಹಿತ್ಯದಲ್ಲೇ ವಚನ ಸಾಹಿತ್ಯ ಎಲ್ಲ ರೀತಿಯ ಭೇದ ಭಾವಗಳನ್ನು ಬಹಿರಂಗವಾಗಿ ತಿರಸ್ಕರಿಸಿತ್ತು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ.